ಬಿಎಂಸಿಆರ್ಐನಲ್ಲಿ ಕರೆಂಟ್ ಶಾಕ್ ಹೊಡೆದಿದ್ದು ಸದ್ಯ ಶಸ್ತ್ರಚಿಕಿತ್ಸೆಗೆ ಬ್ರೇಕ್ ಅನ್ನ ಹಾಕಲಾಗಿದೆ. 5 ದಿನಗಳ ಕಾಲ ಬಿಎಂಸಿಆರ್ಐ ಆಸ್ಪತ್ರೆಯಲ್ಲಿ ಯಾವುದೇ ಸರ್ಜರಿಗಳು ನಡೆಯೋದಿಲ್ಲ. ವಿದ್ಯುತ್ ಏರಿಳಿತದಿಂದ ಎಸಿ ಸಮಸ್ಯೆ ಉದ್ಭವಿಸಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಹೀಗಾಗಿ ದೀರ್ಘಾವಧಿ ಶಸ್ತ್ರಚಿಕಿತ್ಸೆಗೆ ಭಾರೀ ಸಮಸ್ಯೆ ಎದುರಾಗಿದ್ದು 5 ದಿನಗಳ ಕಾಲ ಯಾವುದೇ ಸರ್ಜರಿ ಅಂದ್ರೆ ಶಸ್ತ್ರಚಿಕಿತ್ಸೆ ನಡೆಯೋದಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಒಂದು ಆಸ್ಪತ್ರೆಯಲ್ಲಿ ಪ್ರತಿದಿನ 20 ರಿಂದ 30 ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗ್ತಿತ್ತು. ಆದರೆ ಸದ್ಯಕ್ಕೀಗ ವಿದ್ಯುತ್ ವೋಲ್ಟೇಜ್ನ ಏರಿಳಿತದಿಂದ ಆಸ್ಪತ್ರೆಯ ಎಸಿ ಮೇಲೆ ಭಾರೀ ಪರಿಣಾಮ ಬೀರಿದ್ದು ಸದ್ಯ ಈಗ ತುರ್ತು ಶಸ್ತ್ರಚಿಕಿತ್ಸೆಗೆ ಮಾತ್ರ ಅವಕಾಶವನ್ನು ಆಸ್ಪತ್ರೆ ನೀಡಿದೆ. ಉಳಿದ ಶಸ್ತ್ರಚಿಕಿತ್ಸೆಗಳನ್ನು ಮುಂದೂಡುವಂತೆ ಬಿಎಂಆರ್ಸಿಐ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವಿಶೇಷ ಅಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸಿ ಸಮಸ್ಯೆಯಿಂದ ತುರ್ತು ಶಸ್ತ್ರಚಿಕಿತ್ಸೆಗಳನ್ನು ಫ್ಯಾನ್, ಕೂಲರ್ ಬಳಸಿ ಮಾಡಲಾಗ್ತಿದೆ. ಎಸಿ ಇಲ್ಲದಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ ಸ್ಥಳಕ್ಕೆ ಸೋಂಕು ಹರಡುವ ಸಾಧ್ಯತೆ ಇದೆ. ಹೀಗಾಗಿ ಎಸಿ ದುರಸ್ತಿ ಆಗುವವರೆಗೆ ತುರ್ತು ಶಸ್ತ್ರಚಿಕಿತ್ಸೆ ಮಾತ್ರ ಮಾಡಿ ಉಳಿದ ಸರ್ಜರಿ ಮುಂದೂಡುವಂತೆ ಬಿಎಂಆರ್ಸಿಐ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವಿಶೇಷಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೀಗ 200ಕ್ಕೂ ಹೆಚ್ಚು ಹಾಸಿಗೆಯುಳ್ಳ ಬಿಎಂಸಿಆರ್ಐನಲ್ಲಿ ಯಾಕಿಂತ ಸಮಸ್ಯೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಂಬಂಧಪಟ್ಟವರು ಏನು ಮಾಡ್ತಾ ಇದ್ದಾರೆ? ಸಮಸ್ಯೆ ಬಂತು ಅಂದರೆ ತಕ್ಷಣವೇ, ಅದು ಕೂಡ ಆಸ್ಪತ್ರೆಯಲ್ಲಿ ಸೆಕೆಂಡ್ ಮಿನಿಟಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಎಷ್ಟೋ ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ನೆಗ್ಲಿಜೆನ್ಸಿ ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, 200ಕ್ಕೂ ಹೆಚ್ಚು ಹಾಸಿಗೆಯುಳ್ಳ ಬಿಎಂಸಿಆರ್ಐ ಆಸ್ಪತ್ರೆಯಲ್ಲಿ ಈಗ ಶಸ್ತ್ರಚಿಕಿತ್ಸೆ ಮಾಡುವ ಹಾಗಿಲ್ಲ, ವಿದ್ಯುತ್ ಪ್ರಾಬ್ಲಮ್ ಅಂತ ಹೇಳಲಾಗ್ತಾ ಇದೆ. ತಕ್ಷಣವೇ ಬಗೆಹರಿಸುವ ಕಾರ್ಯವನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ್, ಖಂಡಿತವಾಗೂ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದಂತಹ ಬಿಎಂಆರ್ಸಿಐ ಆಸ್ಪತ್ರೆ ಏನಿದೆಯೋ ಆ ಆಸ್ಪತ್ರೆಗೆ ಕಳೆದ 5-6 ದಿನಗಳಿಂದ ಕರೆಂಟ್ನ ಸಮಸ್ಯೆ ಎದುರಾಗ್ಬಿಟ್ಟು ಸ್ವಲ್ಪ ಅಲ್ಲಿಗೆ ಬರುವಂತ ಹೊರರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. 5-6 ದಿನಗಳಿಂದ ಆಗ್ತಿರುವಂತ ಸಮಸ್ಯೆ ಸಂಬಂಧಪಟ್ಟಾಗೆ ಕರೆಂಟ್ ಅನ್ನು ರೆಡಿ ಮಾಡ್ಲಿಕ್ಕೆ ಬೆಸ್ಕಾಂನವರು ಕೂಡ ಬಂದು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಆಗ್ತಿರುವಂತ ಮೂಲ ಕಾರಣ ಏನು ಎನ್ನುವಂತ ನಿಟ್ಟಿನಲ್ಲಿ 5 ದಿನ ಆದ್ರೂ ಕೂಡ ಇನ್ನ ಪತ್ತೆ ಆಗುವಂತ ಕೆಲಸ ಕೂಡ ಆಗಿಲ್ಲ. ವಿದ್ಯುತ್ ಏರಿಳಿತದಿಂದ ಉದ್ಭವಿಸುತ್ತಿರುವಂತ ಎಸಿ ಸಮಸ್ಯೆ ಏನಿದೆಯೋ ಆ ಎಸಿ ಸಮಸ್ಯೆಯಿಂದಾಗಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆ ಕೆಲಸಗಳಿದ್ದಾವೋ ಅವ್ಯಾವೂ ಕೂಡ ಕಳೆದ 5-6 ದಿನಗಳಿಂದ ಆಗ್ತಾ ಇಲ್ಲ. ಆದ್ರೆ ಕಳೆದ 5 ದಿನಗಳ ಹಿಂದೆ ವಿದ್ಯುತ್ ವೋಲ್ಟೇಜ್ ನ ಏರಿಳಿತದಿಂದಾಗಿ ಆಸ್ಪತ್ರೆಯ ಎಸಿ ಮೇಲೆ ಭಾರಿ ಪರಿಣಾಮ ಬೀರಿದ್ದು ಸದ್ಯ ತುರ್ತು ಚಿಕಿತ್ಸೆಗೆ ಮಾತ್ರ ಅವಕಾಶ ನೀಡಿರುವಂತ ಕೆಲಸ ಮಾತ್ರ ಮಾಡ್ಲಾಗ್ತಾ ಇದೆ. ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡೋಕೆ ಯಾವುದೇ ಕಾರಣಕ್ಕೂ ಕೂಡ ಎಸಿ ಇಲ್ಲದೆ ಮಾಡಕ್ ಆಗಲ್ಲ. ಎಸಿ ಇಲ್ಲದೆ ಮಾಡಿದ್ರೆ ಆಸ್ಪತ್ರೆಯಲ್ಲಿ ಸೋಂಕು ಎನ್ನುವಂಥದ್ದು ಆಪರೇಷನ್ ಮಾಡುವಂತ ಜಾಗದಲ್ಲಿ ಹರಡುವಂತ ಕೆಲಸ ಆಗತ್ತೆ. ಅಲ್ಲಿ ಪೇಷಂಟ್ಗೂ ತೊಂದರೆ ಆಗುತ್ತೆ, ಜೊತೆಗೆ ಆಪರೇಷನ್ ಮಾಡುವಂತ ಅಲ್ಲಿನ ವೈದ್ಯರಿಗೂ ಕೂಡ ತೊಂದರೆ ಆಗತ್ತೆ. ಇದೇ ಕಾರಣಕ್ಕಾಗಿ ಶಸ್ತ್ರಚಿಕಿತ್ಸೆಗೆ ಅವಕಾಶ ಕೊಡದೆ ತುರ್ತು ಚಿಕಿತ್ಸೆಗೆ ಮಾತ್ರ ಅವಕಾಶ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ. ತುಂಬಾ ಎಮರ್ಜೆನ್ಸಿ ಅಂತ ಬಂದಾಗ ಎಸಿ ಸಮಸ್ಯೆಯಿಂದ ಏನ್ ಸಮಸ್ಯೆ ಆಗ್ತಾ ಇದೆಯೋ ಅಲ್ಲಿ ಕೂಲರ್ ಅನ್ನ ಬಳಕೆ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇದೆ. ಎಸಿ ಇಲ್ಲದಿದ್ದಲ್ಲಿ ಶಸ್ತ್ರ ಚಿಕಿತ್ಸೆ ಎನ್ನುವಂಥದ್ದು ಆಗೋದೇ ಇಲ್ಲ. ಹೀಗಾಗಿ ಎಸಿ ದುರಸ್ತಿ ಆಗುವವರೆಗೂ ಕೂಡ ತುರ್ತು ಶಸ್ತ್ರ ಚಿಕಿತ್ಸೆ ಏನಿದೆಯೋ ಅದಕ್ಕೆ ಮಾಡುವಂತಹ ಕೆಲಸ ಮಾತ್ರ ಮಾಡ್ಲಾಗ್ತಾ ಇದ್ದು ಉಳಿದ ಸರ್ಜರಿ ಮುಂದೂಡುವಂತ ಕೆಲಸ ಆಸ್ಪತ್ರೆಯಿಂದ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಹಾಸಿಗೆಯುಳ್ಳಂತಹ ಬಿಎಂಆರ್ಸಿಐ ನಲ್ಲಿ ಯಾಕೆ ಇಂತಹ ಸಮಸ್ಯೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಬಂದು ಹೋಗುವಂತಹ ಹೊರರೋಗಿಗಳು ಪ್ರಶ್ನೆಯನ್ನ ಆಗ್ತಾ ಇರುವಂತದ್ದು. ಬೆಸ್ಕಾಂ ಅಧಿಕಾರಿಗಳು ಕೂಡ ಬಂದು ವಿಸಿಟ್ ಆಗ್ತಾ ಇದ್ದಾರೆ. ಮೂಲ ಇದಕ್ಕೆ ಕಾರಣ ಎನ್ನುವಂಥದ್ದು ಇನ್ನೂ ಕೂಡ ಸಿಗ್ತಾ ಇಲ್ಲ. ಸದ್ಯ ಇವತ್ತೇನಾದ್ರೂ ರೆಡಿ ಆಗ್ಬಹುದಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ
ನಿರೀಕ್ಷೆಯನ್ನ ಇಟ್ಟುಕೊಂಡು ಹೊರ ರೋಗಿಗಳು ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡ್ರೆ ಬೇಗ ವಾಸಿ ಆಗತ್ತೆ, ಒಳ್ಳೊಳ್ಳೆ ವೈದ್ಯರಿದ್ದಾರೆ, ವೈದ್ಯರು ಇರುವಂತ ಕಾರಣದಿಂದಾಗಿ ಈ ಸಮಸ್ಯೆ ಬಗೆಹರಬಹುದು ಎನ್ನುವಂತ ನಿಟ್ಟಿನಲ್ಲಿ ಬಂದು ಹೋಗುವಂತ ಕೆಲಸ ಆಗ್ತಾ ಇದ್ದಾರೆ. ಈ ಸಮಸ್ಯೆ ಇವತ್ತು ಕೊನೆಗೊಳ್ಳುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕಾಗಿರುವಂತ ಪ್ರಶ್ನೆ ಆಗಿದೆ ಮಧುಮಾಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.